ನಮಸ್ತೆ ಸ್ನೇಹಿತರೆ, ದುಡ್ಡಿಂದ ದುಡ್ಡನ್ನು ಮಾಡೋದು ಹೇಗೆ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನೀವು ರಾತ್ರಿ ಮಲಗಿದ್ದಾಗಲೂ ನಿಮಗಾಗಿ ದುಡ್ಡು ದುಡಿತಾ ಇರಬೇಕು ಅಲ್ವಾ? ಪ್ರಪಂಚದಲ್ಲಿ ಶ್ರೀಮಂತರು ಮಾಡುವ ಒಂದೇ ಒಂದು ಸೀಕ್ರೆಟ್ ಅಂದರೆ ಅವರು ದುಡ್ಡಿಗಾಗಿ ಕೆಲಸ ಮಾಡುವುದಿಲ್ಲ, ಬದಲಿಗೆ ದುಡ್ಡನ್ನೇ ತಮಗಾಗಿ ಕೆಲಸ ಮಾಡುವಂತೆ ಮಾಡುತ್ತಾರೆ. ಇಂದು ನಾನು ಹೇಳುತ್ತಿರುವ ವಿಷಯ ನಿಮ್ಮ ಹಣದ ಬಗ್ಗೆ ಯೋಚಿಸುವ ವಿಧಾನವೇ ಬದಲಾಯಿಸಬಹುದು. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೊದಲನೆಯ ವಿಧಾನ, ದುಡ್ಡು ಸಂಪಾದಿಸುವುದು ಮತ್ತು ದುಡ್ಡನ್ನು ಬೆಳೆಸುವುದು ಬೇರೆ. ಒಬ್ಬ ವ್ಯಕ್ತಿಯು ತಿಂಗಳಿಗೆ 20,000 ಸಂಪಾದಿಸುತ್ತಾನೆ, ಮತ್ತೊಬ್ಬ ವ್ಯಕ್ತಿಯು 20,000 ಸಂಪಾದಿಸುತ್ತಾನೆ. ಆದರೆ 10 ವರ್ಷದ ನಂತರ ಒಬ್ಬನ ಬಳಿ ಲಕ್ಷಾಂತರ ರೂಪಾಯಿ ಇರುತ್ತದೆ, ಮತ್ತೊಬ್ಬನ ಬಳಿ ಏನೂ ಇರುವುದಿಲ್ಲ. ಕಾರಣ ಏನು? ಮೊದಲ ವ್ಯಕ್ತಿಯು ತನ್ನ ಹಣವನ್ನು ಖರ್ಚು ಮಾಡಿದ, ಎರಡನೇ ವ್ಯಕ್ತಿಯು ತನ್ನ ಹಣವನ್ನು ಹೂಡಿಕೆ ಮಾಡಿದ. ಸಂಪಾದಿಸುವುದಕ್ಕಿಂತ ಬೆಳೆಸುವುದನ್ನು ಕಲಿಯಬೇಕು. ವಿಧಾನ 2, ಉಳಿತಾಯವಿಲ್ಲದಿದ್ದರೆ ಸಂಪತ್ತು ಬರಲ್ಲ. ಬಹಳ ಜನರು ಸಮಸ್ಯೆ ಏನೆಂದರೆ ಸಂಬಳ ಬಂದ ದಿನವೇ ಖರ್ಚು ಶುರು ಮಾಡುತ್ತಾರೆ. ಮೊಬೈಲ್, ಬಟ್ಟೆ, ಹೋಟೆಲ್, ಬೈಕ್, EMI, ತಿಂಗಳ ಕೊನೆಯಲ್ಲಿ ಕೈ ಖಾಲಿ. ಮೊದಲು ನಮ್ಮ ಆದಾಯವನ್ನು ಕನಿಷ್ಠ 20% ಉಳಿಸಿ. ನಮ್ಮ ಸಂಬಳ 15,000 ಆಗಿದ್ದರೆ 3,000 ಉಳಿಸಿ. ಉಳಿತಾಯವಿಲ್ಲದಿದ್ದರೆ ಹೂಡಿಕೆ ಅಸಾಧ್ಯ. ಹೂಡಿಕೆ ಇಲ್ಲದಿದ್ದರೆ ಸಂಪತ್ತು ಮತ್ತು ಸಂಪಾದಿಸಲು ಸಾಧ್ಯವಿಲ್ಲ. ನಾವು 1 ಲಕ್ಷ ಹಣವನ್ನು ಮನೆಯಲ್ಲಿಟ್ಟರೆ 10 ವರ್ಷಗಳ ನಂತರ 1 ಲಕ್ಷವೇ ಇರುತ್ತದೆ. ಆದರೆ ವಸ್ತುಗಳ ಬೆಲೆಯೂ ಹೆಚ್ಚಾಗುತ್ತೆ, ನಮ್ಮ ಹಣದ ಮೌಲ್ಯವೂ ಕಡಿಮೆಯಾಗುತ್ತದೆ. ಆದ್ದರಿಂದ ಹಣವನ್ನು ಕೆಲಸಕ್ಕಾಗಿ ಹಾಕಬೇಕು. FD, SIP, ಸ್ಟಾಕ್ ಮಾರ್ಕೆಟ್ ಮುಂತಾದ ಆಯ್ಕೆಗಳ ಬಗ್ಗೆ ತಿಳಿದುಕೊಳ್ಳಬೇಕು. 4ನೇ ವಿಧಾನ, ಕಾಂಪೌಂಡ್ ಇಂಟ್ರೆಸ್ಟ್. ಒಮ್ಮೆ ಊಹಿಸಿ, ನೀವು ಪ್ರತಿ ತಿಂಗಳು 2,000 SIPಯಲ್ಲಿ ಹೂಡಿಕೆ ಮಾಡಿದರೆ 10 ವರ್ಷಗಳ ನಂತರ ಲಕ್ಷಾಂತರ ರೂಪಾಯಿ ಆಗಬಹುದು. ಕಾರಣ, ನೀವು ಹೂಡಿದ ಹಣವು ಮಾತ್ರವಲ್ಲ, ಆ ಹಣ ಗಳಿಸಿದ ಲಾಭವು ಮತ್ತು ಹಣ ಗಳಿಸುತ್ತದೆ. ಇದನ್ನೇ ಕಾಂಪೌಂಡ್ ಇಂಟ್ರೆಸ್ಟ್ ಎನ್ನುತ್ತಾರೆ. ಇದು ನಿಧಾನವಾಗಿ ಶುರುವಾಗುತ್ತದೆ, ನಂತರ ವೇಗವಾಗಿ ಬೆಳೆಯಲು ಪ್ರಾರಂಭಿಸುತ್ತದೆ. ವಿಧಾನ 5, ಕೌಶಲ್ಯವೇ ನಿಜವಾದ ಆಸ್ತಿ. ಹಣ ಕಳೆದು ಹೋದರೆ ಮತ್ತೆ ಗಳಿಸಬಹುದು, ಆದರೆ ಕೌಶಲ್ಯ ಇಲ್ಲದಿದ್ದರೆ ಹಣ ಗಳಿಸಲು ಕಷ್ಟ. ನೀವು ವಿಡಿಯೋ ಎಡಿಟಿಂಗ್ ಹಾಗೂ ಗ್ರಾಫಿಕ್ಸ್ ಡಿಸೈನಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಕಂಟೆಂಟ್ ಕ್ರಿಯೇಟ್, AI ಟೂಲ್ಸ್ ಮುಂತಾದಗಳನ್ನು ನೀವು ಕಲಿಯಬೇಕಾಗುತ್ತದೆ. ನಿಮ್ಮ ಆದಾಯ ಹೆಚ್ಚಾದಂತೆ ನಿಮ್ಮ ಹೂಡಿಕೆಯ ಸಾಮರ್ಥ್ಯವು ಹೆಚ್ಚಾಗುತ್ತಾ ಹೋಗುತ್ತದೆ. ವಿಧಾನ 6, ಒಂದೇ ಆದಾಯ ಅಪಾಯಕಾರಿ. ಒಂದು ಮರ ಬಿದ್ದರೆ ಕಾಡು ಮುಗಿಯುವುದಿಲ್ಲ, ಹಾಗೆಯೇ ಒಂದು ಆದಾಯ ನಿಂತರೆ ನಿಮ್ಮ ಜೀವನವು ನಿಲ್ಲಬಾರದು. ಆದ್ದರಿಂದ ಸೈಡ್ ಇನ್ಕಮ್ ಬರಬೇಕು. ಯಾವ ರೀತಿ ಅಂದರೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಈ ರೀತಿ ಮುಂತಾದಗಳನ್ನು ನೀವು ಕಲಿಯಬೇಕಾಗುತ್ತದೆ. ವಿಧಾನ 7, ಶ್ರೀಮಂತರ ಅಭ್ಯಾಸ. ಶ್ರೀಮಂತರು ದುಬಾರಿ ವಸ್ತುಗಳನ್ನು ಖರೀದಿಸುವ ಮೊದಲು ಯೋಚಿಸುತ್ತಾರೆ, ಆ ವಸ್ತು ನಮಗೆ ಹಣ ತರುತ್ತದೆಯೇ ಅಥವಾ ನಮ್ಮ ಜೇಬಿನಿಂದ ಹಣವನ್ನು ತೆಗೆದುಕೊಳ್ಳುತ್ತದೆಯೇ ಎಂದು ಇವರು ಯೋಚಿಸುತ್ತಾರೆ. 8ನೆಯ ವಿಧಾನ, ನಿಮ್ಮ ಹಣವನ್ನು ಗೌರವಿಸಿ. 100 ರೂಪಾಯಿ ಚಿಕ್ಕದೆಂದು ನೀವು ನಿರ್ಲಕ್ಷಿಸಬೇಡಿ. ಆ 100 ರೂಪಾಯಿ 1 ಲಕ್ಷ ರೂಪಾಯಿ ಆಗಿರಬಹುದು. ನೀವು ಹಣವನ್ನು ಗೌರವಿಸಿ, ಭವಿಷ್ಯದಲ್ಲಿ ನಿಮಗೆ ಸೈನಿಕನಾಗಿ ಹಣ ನಿಲ್ಲಬಹುದು. ಸ್ನೇಹಿತರೆ, ಬಡತನ ಒಂದು ಶಾಪವಲ್ಲ, ಆದರೆ ಹಣದ ಬಗ್ಗೆ ಕಲಿಯದೇ ಇರುವುದು ದೊಡ್ಡ ತಪ್ಪು. ನಾವು ಎಷ್ಟು ಸಂಪಾದಿಸಿದ್ದೀವಿ ಎನ್ನುವುದು ಮುಖ್ಯವಲ್ಲ, ನಾವು ಎಷ್ಟು ಉಳಿಸಿದ್ದೀವಿ, ಎಷ್ಟು ಹೂಡಿಕೆ ಮಾಡಿದ್ದೀವಿ ಮತ್ತು ನಮ್ಮ ಹಣವನ್ನು ನಾವು ಎಷ್ಟು ಬುದ್ಧಿವಂತಿಕೆಯಿಂದ ಬೇರೆ ಕೆಲಸಕ್ಕೆ ಹಾಕಿದ್ದೀವಿ ಎನ್ನುವುದು ತುಂಬ ಮುಖ್ಯವಾಗುತ್ತದೆ. ಹಿಂದೆ ನೀವು ನಿರ್ಧಾರ ಮಾಡಿ. ದುಡ್ಡಿಗಾಗಿ ಕೆಲಸ ಮಾಡುವ ವ್ಯಕ್ತಿಯಾಗಬೇಡಿ, ನಿಮ್ಮ ದುಡ್ಡೇ ನಿಮಗಾಗಿ ಕೆಲಸ ಮಾಡುವಂತೆ ಮಾಡಿ. ಆಗಲೇ ನಿಜವಾದ ಆರ್ಥಿಕತೆ ಸ್ವತಂತ್ರವಾಗಿ ಸಿಗುತ್ತದೆ. ದುಡ್ಡು ಸಂಪಾದಿಸುವುದು ಒಂದು ಕಲೆ, ಆದರೆ ದುಡ್ಡಿನಿಂದ ದುಡ್ಡು ಮಾಡುವುದು ಒಂದು ವಿಜ್ಞಾನ. ನಿಮಗೆ ಇದು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.